ಕಾರಣ ಇದು ಆಗ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ಇದಕ್ಕೆ ಮೇಜರ್ ಕಾರಣ ಬಂದ್ಬಿಟ್ಟು ಅವರ ಅತಿಯಾದ ಮೊಬೈಲ್ ಬಳಕೆ. ಮೇಜರ್ ಕಾರಣ ಅತಿಯಾದ ಮೊಬೈಲ್ ಬಳಕೆ. ಹಾಗೇನೆ ಇವತ್ತು 16ನೇ ವಯಸ್ಸಿನಿಂದ ಹೆಣ್ಣು ಮಕ್ಕಳು ಅಂತ 18ನೇ ತಗೊಳ್ಬೇಕಾದ್ರೆ 18ನೇ ವಯಸ್ಸಿಂದ 30ನೇ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಕೈಗಳಿಗೆ ಬಳೆಗಳನ್ನ ತೊಡ್ತಾ ಇರಲ್ಲ. ಯಾಕೆ ಬಳೆಗಳನ್ನ ತೊಡಬೇಕು, ಯಾಕೆ ವಾಚನ್ನ ಕಟ್ಟಬೇಕು, ಯಾಕೆ ದಾರವನ್ನ ಕಟ್ಟಬೇಕಂದ್ರೆ ಅದಕ್ಕೆ ಅದರದೇ ಆದ ರೀಸನ್ ಇದೆ. ಇಲ್ಲಿ ಪ್ರಾಸ್ಟೇಟ್, ಯೂನಿ, ಅಂಡಾಶಯ, ಗರ್ಭಾಶಯ, ದುಗ್ಧರಸ ಗ್ರಂಥಿ ಎಲ್ಲ ಈ ಭಾಗದಲ್ಲಿ ಬರುತ್ತೆ. ನಮಗೆ ಗೊತ್ತಿಲ್ದಂಗೆ ಅಕ್ಯುಪ್ರೆಷರ್ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ದಂಗೆ ಅಕ್ಯುಪ್ರೆಷರ್ ಆಗುತ್ತೆ. ಅದು ಇವತ್ತೇನಾಗಿದೆ, ಅದು ಲೇಟೆಸ್ಟ್ ಆಗಿದೆ, ಅದೊಂದು ಸ್ಟೈಲ್ ಆಗಿದೆ, ಅದೊಂದು ಮಾಡರ್ನ್ ಆಗಿದೆ. ಕರೆಕ್ಟಾ? ಅದು ಒಂದು ರೀಸನ್. ಆದ್ರೆ ಇನ್ನು ನಾನ್ ವೆಜ್ ಚಿಕನ್ ಅಂತ ಬಳಕೆ ಇವತ್ತೇನಾಗಿದೆ, ಅದಕ್ಕೆ ಸ್ಟೆರಾಯ್ಡ್ ಇಂಜೆಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಆ ಇಂಜೆಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಾರ್ಮೋನ್ಸ್ ಗ್ರಂಥಿಗಳನ್ನೆಲ್ಲ ಹಾನಿಗೊಳಪಡಿಸ್ತಾ ಇರುತ್ತೆ. ಒಂದು ಮೊಬೈಲ್ ಬಳಕೆ, ನೆಟ್ ಯೂಸ್ ಮಾಡ್ಕೊಂತ ಮಾಡುವಂಥದ್ದು, ಎರಡನೇದು ಚಿಕನ್ ಬಳಕೆ, ಮೂರನೇದು ನಾವು ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ಹಾಕಿರುವಂಥದ್ದು. ಇವುಗಳಿಂದ ಇವತ್ತೇನಾಗಿದೆ, ಪೀರಿಯಡ್ಸ್ ಸರಿ ಆಗ್ತಾ ಇಲ್ಲ ಅಂತ. ಕರೆಕ್ಟ್ ಅಲ್ಲ? ಈಗ ಏನಾಗಿದೆ, ಹೊಟ್ಟೆ ನೋವು ಬರ್ತಾ ಇದೆ, PCOD ಪ್ರಾಬ್ಲಮ್ ಆಗಿರ್ಬೋದು, ಅಧಿಕ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಇದನ್ನೆಲ್ಲ ಸರಿಪಡಿಸುವಂತ ಕೆಲಸ ಇದು ಮಾಡುತ್ತೆ. ಓಕೆ, ಇದು ಅದು ತಗೊಳ್ಳೋಂಥ ಮೆಥಡ್ ಸರ್. ಅದು 15 ml ಬೆಳಗ್ಗೆ, 15 ml ಸಂಜೆ. ಇದು ಹೇಗಪ್ಪ ಅಂದ್ರೆ 50 ml ಬಿಸಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಕುಡಿಯುವಂಥದ್ದು. ಇದು ಸಹ ಕಾಚಿನ ಗ್ಲಾಸ್ ಅಥವಾ ಪಿಂಗಾಣಿ. ಕಾಚಿನ ಗ್ಲಾಸ್ ಆಗಬೇಕು. ಅದು ಸ್ಟೀಲು ಅಥವಾ ಪ್ಲಾಸ್ಟಿಕ್ ಬಾಟಲ್ ಗ್ಲಾಸ್ ಅಲ್ಲಿ ಕುಡಿಲಿಕ್ಕಿಲ್ಲ. ಇಲ್ಲಿರುವಂತಹ ಪ್ರತಿಯೊಂದು ವಸ್ತು ಖಾಲಿ ಹೊಟ್ಟೆ ಅಲ್ಲ ಇದು ಸಹ. ಖಾಲಿ ಹೊಟ್ಟೆ ಅಥವಾ ಊಟ ಆಗಿದ ಅರ್ಧ ಗಂಟೆ ನಂತರ. ಖಾಲಿ ಹೊಟ್ಟೆಲಿ ತಗೊಂಡಾಗ ಸ್ವಲ್ಪ ಏನಾದ್ರು ಗಿಣಿಸ್ ಆಗ್ತಾ ಇದ್ರೆ ಅಥವಾ ತಲೆ ಚಕ್ಕರ್ ಬರ್ತಾ ಇದ್ರೆ ಅವ್ರು ಏನ್ ಮಾಡ್ಬೇಕು, ಊಟ ಆಗಿದ ಅರ್ಧ ಗಂಟೆ ನಂತರ ಕನ್ಸ್ಯೂಮ್ ಮಾಡ್ಬೇಕು. ಓಕೆ.